ಆಯಿತು ಸಿಂಧು, ಇವತ್ತೇ CCTV ಕ್ಯಾಮ್ರಾ ಬಗ್ಗೆ ಮಾತಾಡ್ತೀನಿ, ಓಕೆನಾ? ನೀವು ಪ್ಲೀಸ್ ರಿಲ್ಯಾಕ್ಸ್ ಆಗಿ. ನಾನು ನಿಮ್ಮ ಜೊತೆಲೇ ಇರ್ತೀನಿ, ನಿಮ್ಗೇನೂ ಆಗಕ್ಕೆ ನಾನು ಬಿಡಲ್ಲ, ಓಕೆ? ವಸು, ಯಾಕೋ ಈ ಸಲನೂ ನಿನ್ ಪ್ಲಾನು ನಮ್ಗೆ ಉಲ್ಟಾ ಹೊಡಿಯೋ ಹಾಗೆ ಕಾಣ್ತಿದೆ ಕಣೆ. ನೀನ್ ನೋಡಿದ್ರೆ ಮಾತೆ ಆಡಲ್ಲ, ಆ ಕುಮಾರ್ ನೋಡಿದ್ರೆ ಮಾತೆ ನಿಲ್ಸಲ್ಲ. ನನ್ಗೇನೋ ಆ ಕುಮಾರ್ ನಮ್ಮ ಮಾತು ಕೇಳೋ ಹಾಗೆ ಕಾಣಿಸ್ತಿಲ್ಲ ಅಲ್ವೇ? ಜಗತ್ಗೆ ಗೊತ್ತಿಲ್ಲದೆ ಇರೋ ನಮ್ ಜಾತಕನ ಹೊರಗಡೆ ತರ್ತೀನಿ ಅಂತ ವಾರ್ನಿಂಗ್ ಬೇರೆ ಕೊಡ್ತಿದ್ದಾನೆ. ವಸು, ನೀನು ಅವನ್ನ ತುಂಬಾ ಲೈಟಾಗಿ. ಅಮ್ಮ, ಅದು ಬುಸ್ಗುಡು ಹಾವು ಅಷ್ಟೇ, ಕಚ್ಚೋಕೆ ಅದ್ರ ಬಾಯಲ್ಲಿ ಹಲ್ಲಿಲ್ಲ. ನೀನೇನು ಯೋಚನೆ ಮಾಡ್ಬೇಡ. ಯಾಕೋ ಗೊತ್ತಿಲ್ಲ ಕಣೆ, ತುಂಬಾ ಟೆನ್ಷನ್ ಆಗ್ತಾ ಇದೆ. ಏನೋ ನಿನ್ನನ್ನೇ ನಂಬಿದ್ದೀನಿ, ದಡ ಸೇರಿಸಿ ಸತ್ಯ ಆಚೆಗೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ನಮ್ಮನ್ನ ದಡ ಸೇರಿಸೋ ದೋಣಿ ಬರ್ತಾ ಇದೆ ನೋಡು. ನಾನು ರೆಡಿ ಅತ್ತೆ, ನೀವು ಹೇಳ್ದಾಗೆ ರೆಡಿಯಾಗಿದ್ದೀನಿ. ವೆರಿ ಗುಡ್, ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯಾ. ಅತ್ತೆ, ಶಲ್ ವಿ ಮೂವ್? ಶಲ್ ವಿ ಮೂವ್ ಅನ್ನೋದಕ್ಕಿಂತ ಲೆಟ್ ಅಸ್ ಮೂವ್ ಅಂತ ಹೇಳಿದ್ರೆ ಇನ್ನೂ ಕಮಾಂಡಿಂಗ್ ಆಗಿರುತ್ತೆ. ಆಲ್ ರೈಟ್, ಲೆಟ್ಸ್ ಮೂವ್. ದಟ್ಸ್ ಬೆಟರ್. ಲಕ್ಷ್ಮಿ, ಮಗುನ್ ಕರ್ಕೋ. ಲಕ್ಷ್ಮಮ್ಮ ಇಂದ ಲಕ್ಷ್ಮಿ ಅನ್ನೋ ಪದ ಇವಳ ಬಾಯಿಂದ ಇಷ್ಟು ಬೇಗ ಬರ್ತಾ ಇದೆ ಅಂದ್ರೆ ಕುಮಾರ್ ಅಂತವ್ರು 10 ಜನ ಬಂದ್ರು ಇವಳನ್ನ ದಾರಿ ಬಿಟ್ಟು ಹೋಗಲ್ಲ. ಪಾರ್ಟಿಗೂ ಪ್ರೋಟೋಕಾಲ್ಸ್ ಎಲ್ಲ ಇರೋದ್ರಿಂದ ಮಗುನ್ ಕರ್ಕೊಂಡು ಹೋಗಕ್ಕಾಗಲ್ಲ ಅನ್ನೋದು ನಂಗೂ ಗೊತ್ತಿದೆ ಅತ್ತೆ. ಗುಡ್. ಹೀಗೆ ಕಲಿಯೋ ಆಟಿಟ್ಯೂಡ್ ಇದ್ರೆ ಮಾತ್ರ ಕಲಿಯೋಕ್ಕಾಗೋದು. ಬಾ ಹೋಗೋಣ. ಭವಾನಿ, ಇವತ್ತು ನಿನ್ನ ತುಂಬಾ ದೊಡ್ಡ ದೊಡ್ಡ ಜನಕ್ಕೆ ಪರಿಚಯ ಮಾಡಿಸ್ತೀನಿ. ಬಾ. ಬರ್ತೀನಮ್ಮ. ಅಜ್ಜಿ, ಬರ್ತೀನಿ. ನನ್ನನ್ನೇ ಪ್ರಶ್ನೆ ಮಾಡೋದಾ? ಚಾಲೆಂಜ್ ಮಾಡೋದಕ್ಕೂ ಮೊದಲು ಗುಂಡಿಗೆ ಎಷ್ಟು ಗಟ್ಟಿಯಾಗಿದೆ ಅಂತ ತಿಳ್ಕೊಂಡು ಬರೋದು ಒಳ್ಳೇದು. ಭವಾನಿ, ಆನೆ ನಡಿಬೇಕಾದ್ರೆ ನಾಯಿ ಬೊಗಳತ್ತೆ, ಆದ್ರೆ ಆನೆ ಅದ್ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ಅದು ನಿನ್ ತಲೆನಲ್ಲಿ ಇರ್ಬೇಕು. ಪ್ರಕೃತಿ ಅವರೇ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಅಕ್ಕಿ ಆರಿಸ್ತಿದ್ದೆ ಅಷ್ಟೇ. ಅಕ್ಕಿನ ನೀವ್ ಆರಿಸ್ತಾ ಇಲ್ಲ, ಬಿಸಾಡ್ತಾ ಇದ್ದೀರಾ. ಯಾಕೆ? ಅಂತದ್ದೇನಾಯ್ತು? ಇಲ್ಲ, ಏನಿಲ್ಲ, 1 ನಿಮಿಷ ಬಂದೆ. ಏನಾಯ್ತು ಅಂತ ಹೇಳೋವರೆಗೂ ನಾನ್ ನಿಮ್ಮನ್ ಬಿಡಲ್ಲ. ಇಲ್ಲ. ಗೊತ್ತಾಯ್ತು, ಮಗು ವಿಷಯದ ಬಗ್ಗೆ ಬೇಜಾರ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಪ್ರಕೃತಿಯವ್ರೆ, ಒಂದ್ ಮಾತ್ ಹೇಳ. ನಿಮ್ ತೋಟದಲ್ಲಿರೋ ಎಲ್ಲಾ ಗಿಡಗಳು ಹೂ ಬಿಡಲ್ಲ, ಎಲ್ಲಾ ಕಾಯಿಗಳು ಹಣ್ಣಾಗಲ್ಲ. ಯಾಕಂದ್ರೆ ಕೆಲವು ಗಿಡಗಳು ಬರೀ ನೆರಳು ಕೊಡಕ್ಕೆ ಅಂತ ಮಾತ್ರ ಇರತ್ತೆ, ಇನ್ ಕೆಲವು ಗಿಡ ಸುಗಂಧ ಹರಡೋಕೆ ಅಂತಾನೆ ಇರತ್ತೆ. ಹಾಗಂತ ಆ ಗಿಡಗಳು ಪ್ರಯೋಜನ ಇಲ್ಲ ಅಂತ ಅರ್ಥ ಅಲ್ಲ ಅಲ್ವಾ? ಈ ಮನೆಗೆ ನೀವು ನೆರಳು ಕೊಡೋ ಮರ ಇದ್ದ ಹಾಗೆ. ನಿಮ್ ನಗುನೆ ಈ ಮನೆಗೆ ದೊಡ್ಡ ಸಂಪತ್ತು.
ಇನ್ನ ಜಾಸ್ತಿ ಯೋಚನೆ ಮಾಡ್ಬೇಡಿ. ದೇವ್ರು ಎಲ್ಲದಕ್ಕೂ ಏನೋ ಒಂದ್ ಕಾರಣ ಇಟ್ಕೊಂಡೆ ಎಲ್ಲಾನು ಮಾಡಿರ್ತಾನೆ. ಆದ್ರೂ ನಿಮ್ಮಷ್ಟೊಳ್ಳೆಯವ್ರಿಗೆ ಅವ್ನ್ ಯಾಕೆ ಹಿಂಗ್ ಮಾಡ್ಬೇಕು? ನನಗ ಹೌದು, ನಿಮ್ಗೇನೆ. ನೀವು ನಮ್ಮ ಮನೆಗೆ ಬಂದ್ಮೇಲೆ ನಿಮ್ಗೆ ಇಷ್ಟೆಲ್ಲ ತೊಂದರೆ ಆಗ್ತಿದೆ ಅಂತ ನನಗೆಷ್ಟು ಬೇಜಾರಾಗ್ತಿದೆ ಗೊತ್ತಾ? ಸೋ ಸಾರಿ. ನಮ್ಮಿಂದ ಹೇಗೆ ಈ ಥರ ತಪ್ಪಾಯ್ತು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ನಿಮ್ಮಿಂದ ನನಗೇನಾಗಿದೆ? ನೀವ್ಯಾಕ್ ನನ್ನ ಸಾರಿ ಕೇಳ್ತಿದ್ದೀರಾ? ಇಷ್ಟಕ್ಕೂ ಇದೆಲ್ಲ ಯಾವ್ದೋ ಒಂದ್ ಪೊರ್ಕಿ ಬೇಕು ಅಂತಾನೆ ಮಾಡ್ತಿದ್ದಾನೆ. ನೀವ್ ಹೇಳದ್ ಸರಿನೇ, ಆದ್ರೆ ನಮ್ಗೆ ಗೊತ್ತಿಲ್ಲದೆ ನಮ್ಮ ಮನೆಗೆ ಯಾರೋ ಬಂದು ಇಷ್ಟೆಲ್ಲ ಮಾಡಿ ಹೋಗಿದ್ದಾನೆ ಅಂದ್ರೆ ನನಗ್ ಜೀರ್ಣಿಸ್ಕೊಳಕ್ ಆಗ್ತಿಲ್ಲ. ವಿರಾಟ್ ಅವರು ತುಂಬಾನೇ ಒಳ್ಳೆಯವರು. ಅವ್ರ ಸಿಚುವೇಶನ್ ಅರ್ಥ ಮಾಡ್ಕೊಂಡ್ರು. ಅದೇ ಯಾರಾದ್ರೂ ಅನುಮಾನ ಪಡೋ ವ್ಯಕ್ತಿ ಆಗಿದ್ರೆ ಹೆಣ್ಮಕ್ಳು ಎಷ್ಟೆಲ್ಲ ಸಫರ್ ಮಾಡ್ಬೇಕಾಗಿತ್ತು. ಆದ್ರೆ ವಿರಾಟ್ ಅವ್ರು ಹಾಗಲ್ವಲ್ಲ. ಅದೇ ಸಮಾಧಾನ. ಮನೆಗ್ ಬಂದಿರೋ ಅತಿಥಿಗಳ ಮೇಲೆ ಅದ್ ಎಷ್ಟು ಕಾಳಜಿ ನಿಮ್ಗೆ. ನೀವು ನಮಗ್ ಅತಿಥಿಗಳಲ್ವೇ ಅಲ್ಲ. ನೋಡಿ, ನೀವ್ ಆತರ ಹೇಳೋದಾದ್ರೆ ಶರತ್ ಅವರು ಪ್ರತಿದಿನ ವಿರಾಟ್ ಅವ್ರ ಹೆಸರು ಹೇಳ್ಕೊಂಡು ದೇವ್ರಿಗೆ ದೀಪ ಹಚ್ತಿದ್ರು. ಶರತ್ ಅವರು ಕಾಲೇಜ್ಗೆ ಹೋಗ್ಬೇಕಾದ್ರೆ ವಿರಾಟ್ ಅವರು ತುಂಬಾ ಸಹಾಯ ಮಾಡಿದಾರಂತೆ. ಇವತ್ತು ನಾವ್ ಯಾವ್ದೇ ಸ್ಥಾನದಲ್ಲಿದ್ರು ಅದಕ್ ನೀವೇ ಕಾರಣ ಅಂತ ಶರತ್ ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ. ಅಂಥವ್ರು ನಮ್ಮನೆಗ್ ಬಂದಾಗ ಹೀಗಾಯ್ತಲ್ಲ. ಆಗ್ಲೇ ಹೇಳದ್ನಲ್ಲ, ಇದ್ರಲ್ಲಿ ಯಾರ್ ತಪ್ಪೂ ಇಲ್ಲ. ತಪ್ಪಿದೆ. ಆ ತಪ್ಪು ನಮ್ಮಿಂದನೇ ಆಗಿದೆ. ಏನ್ ಹೇಳ್ತಾ ಇದೀಯ ಶರತ್? ಹೌದು, ನೀವಿಲ್ಲಿಗೆ ಬಂದ್ಮೇಲೆ ಒಬ್ರು ಮುಖ್ಯವಾದವ್ರನ್ನ ನಿಮಗೆ ಪರಿಚಯ ಮಾಡೋದನ್ನೇ ಮರ್ತೋಗಿದ್ದೀನಿ. ಬಹುಶಃ ಅದಕ್ಕೆ ಇದೆಲ್ಲ ಆಗ್ತಿದ್ಯೇನೋ. ಶರತ್, ಯಾರ್ ಬಗ್ಗೆ ಹೇಳ್ತಿದ್ದೀರಾ? ಬನ್ನಿ ತೋರಿಸ್ತೀನಿ. ನಿನ್ನ ನೀನೇನ್ ಅನ್ಕೊಂಡಿದ್ಯಾ? ನನ್ ಮಗಳನ್ನೇ ಪ್ರಶ್ನೆ ಮಾಡೋ ಅಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ ನೀನು? ನಿನ್ಗೆ ಹೇಳ್ತಾ ಇರೋದು, ಏನ್ ಸುಮ್ನೆ ನಿಂತಿದ್ಯಾ? ಮಾತಾಡು. ಏನ್ ನಗ್ತಾ ಇದೆಯಲ್ಲ? ನಾಚಿಕೆ ಆಗಲ್ವಾ ನಿನ್ಗೆ? ನೀನು ಎಲ್ಲಿಂದ ಬಂದೆ ಅನ್ನೋದನ್ನ ಮರಿಬೇಡ. ನಾನು ಯಾವುದನ್ನು ಮರ್ತಿಲ್ಲ.